ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ಖ್ಯಾತ ಹಣಕಾಸು ತಜ್ಞರಾದ ಶರತ್ MS ಅವರ ಮಿಡಲ್ ಕ್ಲಾಸ್ ಟು ರಿಚ್, ಸಿರಿವಂತಿಕೆಗೆ ರಾಜಮಾರ್ಗ ಎಂಬುವ ಒಂದು ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ. ಇದನ್ನು ಇತ್ತೀಚೆಗೆ ನಾನು ಓದಿದೆ. ಬಹಳ ಉಪಯುಕ್ತವಾದ ಪರ್ಸ್ನಲ್ ಫೈನಾನ್ಸ್ ಅಥವಾ ಪರ್ಸ್ನಲ್ ಫಿನಾನ್ಸ್ ಅಂತ ನಾವೇನು ಹೇಳ್ತೀವಿ, ನಿಮ್ಮ ವೈಯಕ್ತಿಕ ಹಣಕಾಸಿನ ವಿಚಾರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕಂದ್ರೆ ಈ ಪುಸ್ತಕ ಖಂಡಿತ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಹಣಕಾಸು ಪ್ರಪಂಚದ ಮಹತ್ವದ ವಿಶ್ಲೇಷಕ ಶರತ್ MS ಈಗ ರಿಚ್ ಆಗುವ ಸೀಕ್ರೆಟ್ ಬಿಚ್ಚಿಟ್ಟಿರುವ ಪುಸ್ತಕ ಅಂತ ಕೂಡ ಹೇಳಬೇಕು. ಹಿಂದೆ ಶರತ್ ಅವರು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಮತ್ತು ಮನಿ ಸೀಕ್ರೆಟ್ಸ್ ಅಂತ ಒಂದು ಪುಸ್ತಕ ಮತ್ತು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಅಂತ ಒಂದು ಮ್ಯೂಚುವಲ್ ಫಂಡ್ಸ್ ಬಿಗಿನರ್ಸ್ ಗೈಡ್ ಅಂತ ಒಂದು ಪುಸ್ತಕ ಪ್ರಕಟ ಮಾಡಿದರು. ಇದು ಅವರ 3ನೇ ಪುಸ್ತಕ. ಈ ಪುಸ್ತಕವನ್ನು ಭಾಳ ಚೆನ್ನಾಗಿ ವಿನ್ಯಾಸಗೊಳಿಸಿದ್ದಾರೆ. ಸೊ ಇಲ್ಲಿ ನೀವು ಪುಸ್ತಕ ತೆಗಿತಾ ಹೋದಂಗೆ ಸಮಸ್ಯೆಯ ಶರದಿ ದಾಟೋಣ ಅಂತ ಶರತ್ ಅವರೊಂದಿಗೆ ಅಂತ GN ಮೋಹನ್ ಅವರು ಭಾಳ ಚೆನ್ನಾಗಿ ಒಂದು ಮುನ್ನುಡಿನ ಬರೆದಿದ್ದಾರೆ. ಇವರ ಒಂದು ಸಾರ ಏನು ಈ ಒಂದು ಪುಸ್ತಕದ ಬಗ್ಗೆ ಅವ್ರು ಹೇಳಿರೋದು, ಎಲ್ಲರಿಗೂ ಅರ್ಥವಾಗುವ ಹಾಗೆ ಅಥವಾ ಮನೆ ಮಂದಿಯಲ್ಲ ಒಬ್ಬರಂತೆ ಸರಳ ಪದಗಳನ್ನೇ ಆರಿಸಿಕೊಂಡು ವಿವರಿಸಿ ಹೇಳುತ್ತಾರೆ. ಅಂದರೆ ಶರತ್ ಅವರು ತಲೆ ಭಾರವಾಗದ ಹಾಗೆ ಹಣಕಾಸಿನಂತಹ ಕಬ್ಬಿಣದ ಕಡಲೆಕಾಯಿಯನ್ನು ನಮ್ಮ ಮನಸ್ಸಿಗೆ ದಾಟಿಸುತ್ತಾರೆ. ಹೌದು, ಈ ಪುಸ್ತಕ ಓದಿ ಪರಾಮರ್ಶಿಸಿ ನಾನು ಹೇಳ್ತಾ ಇದ್ದೀನಿ. GN ಮೋಹನ್ ಅವ್ರು ಹೇಳಿರೋದು 100% ನಿಜ. ಸೊ ಈ ರೀತಿ ನೀವು ಪುಸ್ತಕವನ್ನು ತೆಗೆದ್ರೆ ಮಿಡ್ಲ್ ಕ್ಲಾಸ್ ಟು ರಿಚ್, ಸಿರಿವಂತಿಕೆಗೆ ರಾಜಮಾರ್ಗ ನಿಮಗೆ ತೆರೆದುಕೊಳ್ತಾ ಹೋಗುತ್ತೆ. ನೋಡಿ, ಇವರು ಪುಸ್ತಕವನ್ನು ನನ್ನ ಪಾಲಿನ ಮನಿ ಗುರು ಮತ್ತು Factory.comನ ಸಂಸ್ಥಾಪಕರಾದ CS ಸುಧೀರ್ ಸರ್ಗೆ ಈ ಕೃತಿಯನ್ನು ಅರ್ಪಿಸಿದ್ದೀನಿ. ಅವ್ರ ಗುರುಗಳಿಗೆ ಅರ್ಪಿಸಿದ್ದಾರೆ ಅವರು ಈ ಪುಸ್ತಕವನ್ನು. ಆಮೇಲೆ ಇಲ್ಲಿ ನಾನು ಬಹುಮುಖ್ಯವಾಗಿ ಗಮನಿಸಿದ್ದು ಶರತ್ ಅವರು ಈ ಪುಸ್ತಕದ ಬಗ್ಗೆ ಏನು ಬರೆದಿದ್ದಾರೆ ಅಂತ, ಚಲ್ತಾ ಹೇ ಧೋರಣೆ ಬೇಡ ಅಂತ ಅವರು ಪ್ರಿಯ ಓದುಗರೆ ಅಂತ ಒಂದು ಅವರ ಮಾತುಗಳನ್ನ, ಲೇಖಕರ ಮಾತುಗಳನ್ನ ಬರೆದಿದ್ದಾರೆ. ಸೊ ಇದರಲ್ಲಿ ಭಾರತದ ಒಟ್ಟು 144 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 43.2 ಕೋಟಿ ಮಂದಿ ಮಧ್ಯಮ ವರ್ಗದವರು. ಅಂದರೆ ದೇಶದ ಜನರಲ್ಲಿ 31% ಮಂದಿ ಮಿಡ್ಲ್ ಕ್ಲಾಸ್ಗೆ ಸೇರಿದ್ದಾರೆ. ಮಿಡ್ಲ್ ಕ್ಲಾಸ್ ಅಂದರೆ ವರ್ಷಕ್ಕೆ 5 ಲಕ್ಷದಿಂದ 30 ಲಕ್ಷ ರೂಪಾಯಿವರೆಗಿನ ಆದಾಯ ಗಳಿಸುವವರು. ವರದಿಯೊಂದರ ಪ್ರಕಾರ ಈ ವರ್ಗ ದೇಶದ ಒಟ್ಟು ಆದಾಯಕ್ಕೆ ನೀಡುತ್ತಿರುವ ಪಾಲು 50%ರಷ್ಟಿದೆ. ಅಂದರೆ ಈ ಮಿಡ್ಲ್ ಕ್ಲಾಸ್ ಅಂದರೆ ಏನು ನೋಡಿ, ರಾಷ್ಟ್ರದ ಪ್ರಗತಿಗೆ ಇಷ್ಟೆಲ್ಲ ಕೊಡುಗೆ ನೀಡುವ ಮಧ್ಯಮ ವರ್ಗ ತನ್ನ ಏಳಿಗೆಯನ್ನೇ ತಾನು ಮರೆತಿದೆ. ಸೊ ಮಿಡ್ಲ್ ಕ್ಲಾಸಾಗೆ ಉಳ್ಕೊಂಡ್ಬಿಡ್ತಾ ಇದ್ದಾರೆ. ಮಿಡ್ಲ್ ಕ್ಲಾಸ್ ಮಂದಿಯ ಚಲ್ತಾ ಹೇ ಧೋರಣೆ ಅವರ ಸಿರಿವಂತಿಕೆಗೆ ತಡೆಯೊಡ್ಡುತ್ತಿದೆ. ಸೊ ಅಂತ ಒಂದು ಮಾತನ್ನು ಹೊತ್ತು ಹೇಳ್ತಾರೆ. ದುಡ್ಡಿನ ಬಗ್ಗೆ ಇರುವ ಮನಸ್ಥಿತಿ ಬದಲಿಸಿಕೊಂಡು ಶಿಸ್ತುಬದ್ಧವಾಗಿ ಹಣಕಾಸು ನಿರ್ವಹಣೆ ಮಾಡಿದರೆ ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗಕ್ಕೆ ಅಂದರೆ ಅಪ್ಪರ್ ಮಿಡ್ಲ್ ಕ್ಲಾಸ್ ಮತ್ತು ಮೇಲ್ಮಧ್ಯಮ ವರ್ಗದವರು ಶ್ರೀಮಂತ ವರ್ಗಕ್ಕೆ ಸೇರಬಹುದು ಅನ್ನುವ ಒಂದು ಮಾತಿದೆ. ಸೊ ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಮಧ್ಯಮ ವರ್ಗದವರು ದುಡ್ಡಿನ ವಿಚಾರದಲ್ಲಿ ಎಲ್ಲಿ ಎಡವುತ್ತಿದ್ದಾರೆ, ಯಾವ ವಿಚಾರಗಳಲ್ಲಿ ಅವರ ಆಲೋಚನೆ ಬದಲಾದರೆ ಹೆಚ್ಚು ಅನುಕೂಲ. ದುಡ್ಡಿನ ಪಾಠಗಳ ಮೂಲಕ ಮಧ್ಯಮ ವರ್ಗದವರು ತಮ್ಮ ಬದುಕು ಹೇಗೆ ಹಸನಾಗಿಸಿಕೊಳ್ಳಬಹುದು ಅನ್ನೋ ಒಂದು ಬಹುಮುಖ್ಯ ಪಾಠವನ್ನು ಹೇಳ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ನಿಮಗಿದ್ದು ನೀವು ಇನ್ನೂ ಬೆಳಿಬೇಕು ಸಿರಿವಂತದ ಒಂದು ಇದರಲ್ಲಿ ಅಂತ ಅಂದರೆ ಮಿಡ್ಲ್ ಕ್ಲಾಸ್ ಟು ರಿಚ್ ಬನ್ನಿ, ಪುಸ್ತಕದ ಮೂಲಕ ಶ್ರೀಮಂತಿಕೆಯ ರಾಜಮಾರ್ಗವನ್ನು ಕಂಡುಕೊಳ್ಳೋಣ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಕೃತಜ್ಞತೆಗಳು ಅವರಿಗೆ ಇದು ಮಾಡಿದವರು. ಪರಿವಿಡಿ ನೋಡಿದಾಗ ಇದರಲ್ಲಿ 23 ಅಧ್ಯಾಯಗಳು ಇದೆ. ಸೊ ಯಾವ್ಯಾವ ಅಧ್ಯಾಯಗಳಿದೆ ಅಂತ ನೀವು ಪುಸ್ತಕವನ್ನು ಕೊಂಡು ಓದಿ. ಸಂಬಳ ಮಾತ್ರ ನಿಮ್ಮ ಆದಾಯವೇ, ಹಾಗಾದರೆ ನೀವು ಶ್ರೀಮಂತ ಆಗಲಾರಿರಿ ಅಂತ ಶುರುವಾಗಿ ಹಲವಾರು ವಿಚಾರಗಳ ಬಗ್ಗೆ, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ವಿಲ್ ಮಾಡೋದಿರ್ಬೋದು, ಯಾವ ಥರ ಸೇವ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ನಾನು 1ನೇ ಅಧ್ಯಾಯದ ಬಗ್ಗೆನೇ ಮಾತ್ರ 2 ಮಾತನ್ನು ಹೇಳಿಬಿಟ್ಟು ನನ್ನ ಒಂದು ವಿಡಿಯೋನ ಮುಗಿಸ್ತೇನೆ. ಇಲ್ಲಿ ಸಂಬಳ ಮಾತ್ರ ನಿಮ್ಮ ಆದಾಯವೇ, ಹಾಗಾದರೆ ನೀವು ಶ್ರೀಮಂತ ಆಗಲಾರಿರಿ ಅಂತ ಈ ಒಂದು 1ನೇ ಅಧ್ಯಾಯ ಇರೋದು. ಇದರಲ್ಲಿ ಮಿಡ್ಲ್ ಕ್ಲಾಸ್ ಜನರು ಹೆಚ್ಚೆಚ್ಚು ದುಡ್ಡು ಗಳಿಸಲು ಇಲ್ಲಿವೆ 7 ದಾರಿಗಳು ಅಂತ 7 ದಾರಿಗಳು ಕೊಟ್ಟಿದ್ದಾರೆ.
ಸೊ ಈ ಯಾವ್ದ್ಯಾವುದು ಆ ದಾರಿಗಳು ಅನ್ನೋದನ್ನು ಭಾಳ ಚೆನ್ನಾಗಿ ನಿಮಗೆ ಇದು ಮಾಡಿದ್ದಾರೆ. ಆ್ಯಕ್ಟಿವ್ ಇನ್ಕಮ್ ವರ್ಸಸ್ ಪ್ಯಾಸಿವ್ ಇನ್ಕಮ್ ಬಗ್ಗೆನೂ ಕೂಡ ಮಾಹಿತಿ ಇದೆ. ಆದಾಯದ ಮೂಲ ಹೆಚ್ಚಿಸಿಕೊಳ್ಳುವುದು ಹೇಗೆ ಅನ್ನೋದಕ್ಕೂ ಕೂಡ ಇಲ್ಲಿ ಒಂದು ಬೇರೆ ಬೇರೆ ದಾರಿಗಳನ್ನ ಹೇಳಿದ್ದಾರೆ. ಆಮೇಲೆ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲ ಸೃಷ್ಟಿಸಿಕೊಳ್ಳುವುದು ಹೇಗೆ, ಇಲ್ಲಿದೆ ರಿಯಲ್ ಕೇಸ್ ಸ್ಟಡಿ ಅಂತ. ಹೌದು, ನಟರಾಜ್ ಮಾಳವಾದೆ ಅಂತ ಇವರ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ ನಾನು. ಇವ್ರ ಪುಸ್ತಕ ಕೂಡ ಇಂಗ್ಲೀಷಲ್ಲಿ ಬೆಲ್ಲ ಬರೆದಿದ್ದಾರೆ. ಅವರ ಒಂದು ರಿಯಲ್ ಕೇಸ್ ಸ್ಟಡಿ ಅಂದರೆ ಸುಮ್ಮನೆ ಏನೋ ಒಂದು ಥಿಯರಿ ಹೇಳ್ಬಿಟ್ಟು ಬಿಡ್ತಾ ಇಲ್ಲ ಸರ್ ಶರತ್ ಅವರು. ಆ ಒಂದು ಏನಿದೆ ಒಂದು ಪ್ರಾಕ್ಟಿಕಲಿ ಯಾವ ರೀತಿ ಒಂದು ವರ್ಕೌಟ್ ಆಗಿದೆ ಈ ಥಿಯರಿ ಅನ್ನೋದನ್ನು ಒಂದು ಒಳ್ಳೆಯ ಜ್ವಲಂತ ಜೀವಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಮುಂದಿನ ಅಧ್ಯಾಯಗಳು ಕೂಡ ತೆರೆದುಕೊಳ್ತಾ ಹೋಗುತ್ತೆ. ಸೊ ಎಲ್ಲ ಹೇಳಬಾರ್ದು ನಾನು. ಈ 23 ಅಧ್ಯಾಯಗಳು ಭಾಳ ಚೆನ್ನಾಗಿದೆ. ಈ ಪುಸ್ತಕದ ವಿನ್ಯಾಸ ಎಲ್ಲ ಚೆನ್ನಾಗಿದೆ. ಬೆಂಗಳೂರಿನ ಬಹುರೂಪಿ ಇದನ್ನು ಪ್ರಕಟಿಸಿದೆ. ಈ ಪುಸ್ತಕದ ಮೌಲ್ಯ ಬಂದ್ಬಿಟ್ಟು 300 ರೂಪಾಯಿ. ಸೊ ನೀವು ಪುಸ್ತಕವನ್ನು ಎಲ್ಲ ಕಡೆ ಈಗ ಆಲ್ರೆಡಿ ಸಿಗ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಶರತ್ MS ಅವರ ಒಂದು ಫೇಸ್ಬುಕ್ ಪೇಜಲ್ಲಿ ಹಾಕಿದ ಮಾಹಿತಿ ಪ್ರಕಾರ 3ನೇ ಮುದ್ರಣಕ್ಕೆ ಬಂದಿದೆ ಈಗ ಆಲ್ರೆಡಿ ಪುಸ್ತಕ ಅಂತ ಅಂದ್ಬಿಟ್ಟು. ಸೊ ಅಂದರೆ ಸಾಕಷ್ಟು ಜನ ಈಗಾಗಲೇ ಕೊಂಡು ಓದ್ತಾ ಇದ್ದಾರೆ. 300 ರೂಪಾಯಿ ಇದ್ರ ಮೌಲ್ಯ. ನೀವು ನಿಮ್ಮ ಸಮೀಪದ ಪುಸ್ತಕದ ಅಂಗಡಿಗಳಲ್ಲಿ ಈ ಪುಸ್ತಕವನ್ನು ಕೊಂಡು ಓದಿ. ನೀವು ಶ್ರೀಮಂತರಾಗಿ ಮಿಡ್ಲ್ ಕ್ಲಾಸಲ್ಲೇ ಉಳ್ಕೋಬೇಡಿ. ಎಲ್ಲರಿಗೂ ಒಂದು ಕನಸಿರುತ್ತೆ. ನಿಮ್ಮೆಲ್ಲ ಕನಸನ್ನು ನನಸಾಗಿಸ್ಕೊಳ್ಳಿ. ಇಲ್ಲ ಈ ನಿಮ್ಮಿಂದ ಪುಸ್ತಕ ತರಿಸ್ಕೋತೀವಿ ಅಂದರೆ ನನ್ನ ವಾಟ್ಸಪ್ ಸಂಖ್ಯೆ 9986692342ಗೆ 9986692342ಗೆ ನಿಮ್ಮ ಒಂದು ವಿಳಾಸವನ್ನು ಕಳಿಸಿ. ಆ ಪುಸ್ತಕದ ಮೌಲ್ಯ 300 ಇದೆ. ಸೊ 300 ಆಗುತ್ತೆ. 10% ಡಿಸ್ಕೌಂಟು ಮತ್ತು ಪೋಸ್ಟಲ್ ಚಾರ್ಜು ಸೇರಿ. ಇಲ್ಲ ಸರ್ ನಾನು ಅಮೆಝಾನಲ್ಲಿ ಕೊಳ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಮೆಝಾನಲ್ಲಿ ಸಿಗುವ ಒಂದು ಲಿಂಕನ್ನು ಹಾಕಿರ್ತೀನಿ. ಅದು ಆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಅಮೆಝಾನ್ ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಕೂಡ ಶರತ್ MS ಅವರ ಈ ಹೊಸ ಪುಸ್ತಕವನ್ನು ಮತ್ತು ಹಳೆಯ ಪುಸ್ತಕಗಳನ್ನ ಕೂಡ ಕೊಂಡು ಓದ್ಬೋದು. ನಿಮ್ಮ ಒಂದು ಸಿರಿವಂತನಾಗುವ ಕನಸು ನನಸಾಗಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಪುಸ್ತಕವನ್ನು ಬರೆದ ಶರತ್ ಸರ್ ಅವ್ರಿಗೆ, ಪ್ರಕಟಿಸಿರುವ ಬಹುರೂಪಿ ಟೀಮ್ GN ಮೋಹನ್ ಸರ್ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತಾ ಮತ್ತು ಎಲ್ಲ ಮಾಡ್ತಾ ಇರುವ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.